ನಮಸ್ತೆ. ನನ್ನ ಹೆಸರು ಶಿವಮೂರ್ತಿ ಅಂತ. ನಾನು ಪಿರಿಯಾಪಟ್ಟಣದಿಂದ ಬಂದಿದ್ದೀನಿ. ಏನಪ್ಪ ಉದ್ದೇಶ ಅಂತ ಅಂದರೆ, ನಮ್ಮ ಈ ಹುಣಸೂರು ತಾಲೂಕು ಹೊಸಕೊಪ್ಪಲು ಗ್ರಾಮದಲ್ಲಿ ಮಾದರಿ ರೈತ ಅಂತ ಸುಬ್ರಹ್ಮಣ್ಯ ಸರ್ ಇವತ್ತು ನಮ್ಮ ಅಡಿಕೆ ತೋಟಕ್ಕೆ ಏನು ಮಾಡ್ತಿದ್ದಾರೆ, ನಮ್ಮ ಸಮೃದ್ಧ ಆಗ್ರನ ಉಪಯೋಗಿಸ್ತಾ ಇದ್ದಾರೆ. ಅದನ್ನು ಉಪಯೋಗಿಸೋ ಮುಂಚಿತ ಅವ್ರು ಏನೇನು ಉಪಯೋಗಿಸ್ತಾ ಇದ್ದಾರೆ, ಯಾತಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ, ಹೋದ ಉಪಯೋಗಿಸಿ ಹೆಚ್ಚು ಇಳುವರಿ ಬಂದ್ರಿಂದ ಈ ಸರಿ ಸಮೃದ್ಧ ಆಗ್ರನ ಹೆಚ್ಚು ಉಪಯೋಗಿಸ್ತಾ ಇದ್ದಾರೆ. ನಾವು ಹೋದ ಹೇಳಿ ಎಲ್ಲ ಸಿಕ್ಕಾಪಟ್ಟೆ ಎಲ್ಲ ಏನಾಗಿತ್ತು, ಎಲ್ಲೋ ಇಷ್ಟು ಬಂದಿತ್ತು ಸರ್ ಉಪಯೋಗಿಸಿ ಅಂತ ಹೇಳಿ ನಾವು ಬಂದು ಎಲ್ಲ ಸೂಚನೆ ಕೊಟ್ಟಾಗ ನಾವು ಯಾವ ರೀತಿ ಹೇಳಿದ್ದು ಸಲಹೆ ಸೂಚನೆ ಕೊಟ್ಟಿದ್ದು ಆ ಪ್ರಕಾರ ಮಾಡಿ ಹೆಚ್ಚು ಇಳುವರಿ ಪಡೆದಿದ್ರು. ಅದೇ ಪ್ರಕಾರವಾಗಿ ಇವತ್ತು ಸರ್ ಇನ್ನೂ ಹೆಚ್ಚು ನಾನು ಉಪಯೋಗಿಸ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾರೆ ಸರ್ ಲೀಡರ್ಸ್. ಅದ್ರ ಬಗ್ಗೆ ನಮ್ಮ ಮಾದರಿ ರೈತ ಅಂತ ನಮ್ಮ ಸುಬ್ರಹ್ಮಣ್ಯ ಸರ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಇದ್ರ ಉಪಯೋಗಿಸಿಂದ ಹೋದರ್ಸ ಉಪಯೋಗಿಸಿದ್ರಿ, ಏನು ಉಪಯೋಗನ ಪಡ್ಕೊಂಡ್ರಿ ಅಂತ ನಮ್ಮ ನೋಡ್ತಾ ಇರತಕ್ಕಂಥ ರೈತರುಗಳಿಗೆ ನೀವು ಸಲಹೆನ ಕೊಡಬೇಕು ಅಂತ ಕೇಳ್ಕೊತೀವಿ ಸರ್. ಓಕೆ ಸರ್. ಓಕೆ, ಈಗ ನಾನು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಹೋದ ಸತಿ ಎಲ್ಲ ಆಚೆ ಸತಿ ಒಟ್ಟು 450 ಗಿಡಕ್ಕೆ 16 ಕ್ವಿಂಟಲ್ ಅಡಿಕೆ ಪೂರ್ತಿ ಕುಯ್ಲು 16 ಕ್ವಿಂಟಲ್ ಕೂದಿದ್ದು. ಹೋದ ಸತಿ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡೋದು ಸ್ವಲ್ಪ ಯೂಸ್ ಮಾಡಿದ್ರಿಂದ ಹೋದ ಸತಿ ಈ ಸತಿ ಒಟ್ಟು 46 ಕ್ವಿಂಟಲ್ ಅಡಿಕೆ ಕೂದಿದ್ವಿ ಸರ್. ಇದನ್ನ ಯೂಸ್ ಮಾಡಿದ ಆಚೆ ವರ್ಷ ಎಷ್ಟಾಗಿತ್ತು ಸರ್? ಅದರಿಂದ ವರ್ಷ 16 ಕ್ವಿಂಟಲ್ ಅಷ್ಟೇ ಆಗಿದ್ದು. 450 ಮರಕ್ಕೆ 16 ಕ್ವಿಂಟಲ್ ಆಗಿತ್ತು. ಇದನ್ನ ಯೂಸ್ ಮಾಡಿದ್ಮೇಲೆ ಈ ಸತಿ ಫಸ್ಲಲ್ಲಿ 46 ಕ್ವಿಂಟಲ್ ಅಡಿಕೆಯನ್ನ ಕೂದಿದ್ದೀನಿ. ಹಂಗಾಗಿ ಈ ಸತಿ ಜಾಸ್ತಿ ಫಸ್ಲು ಬರಲಿ ಅಂತ ಒಂದು ಸತಿ ಕಡಿಮೆ ಯೂಸ್ ಮಾಡಿದ್ದು, ಈ ಸತಿ ಹೆಚ್ಚಿನ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡೋದ್ರಿಂದ ಒಂದು ಸತಿ ರಿಸಲ್ಟು ಚೆನ್ನಾಗಿ ಬಂದಿರೋದು, ಈ ಸತಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಈ ಸತಿ ಇನ್ನೂ ಹೆಚ್ಚಿನ ರೀತಿ ರಿಸಲ್ಟ್ ತಗೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಸರ್. ನೋಡಿ ಲೀಡರ್ಸ್, ರೈತ ಬಾಂಧವರೇ ಏನು ಹೇಳ್ತಾ ಇದ್ದಾರೆ ಅಂದರೆ, ಹೋದ್ಸರಿ ಯೂಸ್ ಮಾಡಿ 16 ಕ್ವಿಂಟಾಲಿನ 40 ಕ್ವಿಂಟಾಲ್ ಏನು ಮಾಡಿದ್ದಾರೆ, ಅಡಿಕೆನ ಹೆಚ್ಚು ಇಳುವರಿ ತಗೊಂಡಿದ್ದಾರೆ. ಅದರ ಪ್ರಕಾರವಾಗಿ ಈ ಸರಿ ಸಹ ನಾನು ಹೆಚ್ಚು ಇಳುವರಿ ನಾನು ತಗೋಬೇಕು ಅಂತ ಏನು ಮಾಡ್ತಾ ಇದ್ದಾರೆ, ಹೆಚ್ಚು ಪ್ರಾಡಕ್ಟ್ನ ಉಪಯೋಗಿಸ್ತಾ ಇದ್ದಾರೆ ಸರ್. ಉಪಯೋಗಿಸಿದ ಮೇಲೆ ಸರ್ ಏನೇನಕ್ಕೆ ಉಪಯೋಗ ಸರ್? ಏನು ಫಸ್ಟ್ ಯಾವ ಥರ ಇತ್ತು, ಮೊದಲು ನೀವು ಸ್ಟಾರ್ಟ್ ಆಗ್ತಾಗ ಯಾವ ರೀತಿ ಇತ್ತು ಬೆಳೆ, ಆಮೇಲೆ ಹೇಗೆ ಬಂತು ಸರ್? ನಾನು ಇದನ್ನ ಉಪಯೋಗಿಸಿದ ಮುಂಚೆ ಎಲ್ಲ ಗರಿಯೆಲ್ಲ ಕಲರ್, ಆಮೇಲೆ ಒಂಬಳೆ ಎಲ್ಲ ಅಲ್ಲಲ್ಲೇ ಒಂಥರ ಒಣಗೋದಂಗೆ ಆಗೋದು, ಹರಳೆಲ್ಲ ಉದುರೋಗೋದು, ಆಮೇಲೆ ಅಂಡಿಗಿರಿ ಕಾಡಿಕೆ ಆ ಥರ ಎಲ್ಲ ಆಯಿತು. ಇದನ್ನ ಯೂಸ್ ಮಾಡಿದ್ಮೇಲೆ ಆದಷ್ಟು ಕಂಟ್ರೋಲ್ ಆಗದೆ. ಈ ಸತಿ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಸತಿ ಹೆಚ್ಚಿನ ರೀತಿ ಇಳುವರಿ ಪಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದ್ದೀನಿ ಸರ್. ಹೋದ್ಸರಿ ರೋಗ ಲಕ್ಷಣಗಳು ಹೇಗಿದ್ದು? ಆಚೆ ಹಿಂದಿನ ವರ್ಷ ರೋಗ ಲಕ್ಷಣಗಳು ಹೆಚ್ಚಿದ್ವು, ಇಲ್ಲ ಇದು ಹಾಕಿದ್ಮೇಲೆ ರೋಗ ಲಕ್ಷಣಗಳು ಯಾವ ರೀತಿ ಅವಾಯ್ಡ್ ಆಯ್ತು? ಇದು ಹಾಕಿದ್ಮೇಲೆ ರೋಗ ಲಕ್ಷಣಗಳು ಕಡಿಮೆ ಆಗವೆ. ಹಂಗಾಗಿ ಇದನ್ನ ಯೂಸ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಅಣಬೆ ರೋಗ, ಆಮೇಲೆ ಅಡಿಕೆ ಅಂಡೊಡಕ ಅವೆಲ್ಲ ಕಡಿಮೆ ಆಗೈತೆ. ನೋಡಿ ಇದೆಲ್ಲ ನೋಡಿ ರೈತ ಬಾಂಧವರೇ ಹೇಳೋದಿಷ್ಟೇ, ನಮ್ಮ ಸಮೃದ್ಧ ಆಗ್ರನ ಬಳಸಿ. ಯಾಕಪ್ಪ ಅಂತಂದರೆ ಸಾವಯವ ಗೊಬ್ಬರ ಕೆಮಿಕಲ್ನ ಉಪಯೋಗಿಸೋದ್ರಿಂದ ನಮ್ಮ ಏನಾಗ್ತದೆ, ಹೆಚ್ಚು ಇಳುವರಿ ತಗೊಳ್ಳೋಕ್ಕಾಗಲ್ಲ, ನಮ್ಮ ಭೂಮಿ ಫಲವತ್ತತೆ ಹಾಳಾಗ್ತದೆ. ಅದರಿಂದ ನಾವು ಸಾವಯವ ಗೊಬ್ಬರನ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಆದಂಥ ಉಪಯೋಗಿಸಿ ಅಂತ ಹೇಳ್ತಾ, ಮತ್ತೆ ಇದನ್ನು ಮಿಶ್ರಣ ಮಾಡೋದ್ರ ಬಗ್ಗೆ ತೋರಿಸ್ತಾ ಬರ್ತೀವಿ. ಮಿಶ್ರಣ ಮಾಡಿ ಸರ್. ಭೂ ಪ್ರೊಟೆಕ್ಟು 16 ಗ್ರೋತ್ ಬುತ್ತು 5 ಕೋರ್ಸ್ ಆಗ್ತಾ ಇದ್ದೀನಿ ಸರ್. 10 ಭೂ ಪ್ರೊಟೆಕ್ಟರ್ನ ಉಪಯೋಗಿಸ್ತಾ ಇದ್ದಾರೆ, ಮತ್ತು 16 ಗ್ರೋತ್ ಬುತ್ತನ್ನ ಉಪಯೋಗಿಸ್ತಾ ಇದ್ದಾರೆ, ಮತ್ತು ಫೋರ್ಸ್ 5 ಉಪಯೋಗಿಸ್ತಿದ್ದಾರೆ. ಭೂ ಪ್ರೊಟೆಕ್ಟರ್ ಏನಕ್ಕಪ್ಪ ಪ್ಯಾಕೆಟ್ ಉಪಯೋಗಿಸ್ತಾ ಇದ್ದಾರೆ ಅಂತಂದರೆ, ಭೂಮಿಗಿರತಕ್ಕಂಥ ಹುಳನ ಆ ಬೇರು ಸುತ್ತ ಸಂರಕ್ಷಣೆ ಮಾಡ್ತದೆ. ಹುಳಗಳಲ್ಲಿ ನೀರು ಹೆಚ್ಚು ಇದಾಗಲಿ, ಮತ್ತು ಭೂಮಿ ಸಮತೋಲನ ಕಾಪಾಡೋದ್ರಲ್ಲಿ ಇದ್ರ ಬಗ್ಗೆ ಮಾಡತಕ್ಕದಕ್ಕೋಸ್ಕರ ನಮ್ಮ ಭೂ ಪ್ರೊಟೆಕ್ಟರ್ನ ಉಪಯೋಗಿಸ್ತಾ ಇದ್ದಾರೆ. ಮತ್ತು ಈ ಚಿಕ್ಕ ಪ್ಯಾಕೆಟ್ ಇರಿದೆಯಲ್ಲ, 100 ಗ್ರಾಮ್ ಪ್ಯಾಕೆಟ್ ಇದೆಯಲ್ಲ ಸರ್, ನೋಡಿ 100 ಪ್ಯಾಕೆಟ್ ರೈತ ಬಾಂಧವರೇ ಹೇಳೋದಿಷ್ಟೇ. ಇದು 100 ಗ್ರಾಮ್ ಪ್ಯಾಕೆಟು. ಇವತ್ತು ಏನಪ್ಪ ಅಂದರೆ ಎಲ್ಲ ನ್ಯಾನೋ ಟೆಕ್ನಾಲಜಿ ಮಾಡಿರ್ತಕ್ಕಂಥ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟು. ನೋಡಿ ಸರ್, ಇದು 100 ಗ್ರಾಮ್ 5 ಟ್ಯಾಕ್ಟ್ರ್ ದನದ ಗೊಬ್ಬರಕ್ಕೆ ಸಮಾನ. ಈ 100 ಗ್ರಾಮ್ ಪ್ಯಾಕೆಟ್ ಅಷ್ಟು ಹೆಚ್ಚು ಫಲವತ್ತತೆಯನ್ನು ಕೊಡ್ತಾ ಇದೆ. ಮತ್ತು 5 ಮೂಟೆ ಕೆಮಿಕಲ್ ಗೊಬ್ಬರ ಏನು ಬರುತ್ತೆ ಆ ಯೂನಿಟ್ ದಯವಿಟ್ಟು